ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಈ ಒಂದು ಒಳ್ಳೆ ಸಿಹಿ ಮತ್ತು ಖಾರವಾಗಿರೋ ಚಟ್ನಿ ಜೊತೆಯಲ್ಲಿ ಒಂದು ಸಾಯಂಕಾಲದ ಟೀ ಟೈಮ್ಗೆ ಹೊಂದಾಣಿಕೆ ಆಗುವಂತಹ ಪಕೋಡ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಎರಡೂ ಅಷ್ಟೇ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಅಂತೂ ಒಂದು 3-4 ವಾರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ಪಕೋಡ ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ. ಈ ಸೌಂಡ್ ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ನೋಡಿ, ಒಡೆದು ಕೂಡ ತೋರಿಸ್ತೇನೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಗರಿಗರಿಯಾಗಿರೋ ಪಕೋಡ ಜೊತೆಯಲ್ಲಿ ಈ ಒಂದು ಸಿಹಿ ಖಾರ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ತುಂಬ ಅದ್ಭುತವಾಗಿ ಬಂದಿದೆ. ಮೊದಲು ಈ ಒಂದು ಟೊಮೆಟೊ ಸಿಹಿ ಖಾರ ಚಟ್ನಿ ಮಾಡೋದಕ್ಕೆ ಒಂದು ಸಣ್ಣ ಲೋಟ ನೀರು, ಒಂದು 100 ml ಹಿಡಿಸ್ಬೋದು, ಅಷ್ಟನ್ನು ಒಂದು ಬಾಣಲೆಗೆ ಹಾಕ್ಕೊಳ್ಳೋಣ. ಒಂದು 5 ಟೊಮೆಟೊ ತೊಗೊಂಡಿದ್ದೀನಿ, ಅರ್ಧ kg. ಅದನ್ನು ಈ ಥರ ಅರ್ಧಕ್ಕೆ ಕತ್ತರಿಸ್ಬಿಟ್ಟು ಅದನ್ನು ಸಹ ಆ ಬಾಣಲೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಉರಿ ಜೋರುರಿನೇ ಇರಬೇಕು. ಅದ್ರ ಜೊತೆಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಹಾಗೆಯೇ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಸೋಂಪು ಕಾಳು, 1 ಇಂಚಷ್ಟು ಹಸಿ ಶುಂಠಿ, ಅದನ್ನು ಸಹ ಅದ್ರ ಜೊತೆಗೇ ಸೇರಿಸ್ಕೊಳ್ಳೋಣ. ಈ ಥರ ಪದಾರ್ಥಗಳನ್ನೆಲ್ಲ ಸೇರಿಸ್ಬಿಟ್ಟು ಇದನ್ನು ಈ ಕುದಿ ಬಂದಾಗ ಮುಚ್ಚಿಡಬೇಕು. ಇದನ್ನು ಸಣ್ಣೂರಿನಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಸಣ್ಣೂರಿನಲ್ಲಿ 5 ನಿಮಿಷ ಬೇಯಿಸ್ಕೊಂಡ್ಮೇಲೆ ಒಂದು ಸಲ ಇದನ್ನೆಲ್ಲ ನೋಡ್ಕೊಳ್ಬೇಕು, ನೀರೆಲ್ಲ ಇದೆಯಾ ಹೇಗೆ ಅಂತ. ಮೃದುವಾಗಿ ಬೇಯಬೇಕು, ಟೊಮೆಟೊ ಸಿಪ್ಪೆ ಎಲ್ಲ ಹೊರಗಡೆ ಬರೋ ಥರ. ಆಮೇಲೆ ಜೋರೂರಿನಲ್ಲಿ 1-2 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು. ಆ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗಬೇಕು. ನೋಡಿ, ಈ ಥರ ಹದ ಬಂದಾಗ ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ, ಇವಾಗ ಕ್ಲೀನಾಗಿ ಬೆಂದಿದೆ, ಮೃದುವಾಗಿ ನೋಡಿದ್ರೇ ಗೊತ್ತಾಗ್ತಾ ಇದೆ. ಸ್ಟವ್ ಆಫ್ ಮಾಡಿ ಇದನ್ನು ಆರಕ್ಕೆ ಬಿಟ್ಬಿಡಬೇಕು. ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಈ ಟೊಮೆಟೊ ಹಣ್ಣಿನ ಸಿಪ್ಪೆನ ಬೇರೆ ಮಾಡಿಬಿಡೋಣ. ಈ ಥರ ಎಲ್ಲ ಬೇರೆ ಮಾಡಿಕೊಳ್ಬೇಕು ಇದನ್ನು. ನೋಡಿ, ಹೀಗೆ. ಅಂದರೆ ಈ ಟೊಮೆಟೊ ಸಾಸು ಕೆಚಪ್ ಎಲ್ಲ ಉಪಯೋಗಿಸ್ತೀವಲ್ಲ ಸ್ನ್ಯಾಕ್ಸ್ ಜೊತೆಗೆ, ಅದ್ರ ಬದಲಾಗಿ ಈ ಚಟ್ನಿ ಉಪಯೋಗಿಸ್ಬೋದು ಅಂತ. ಈ ಥರ ಎಲ್ಲ ಒಂದು ಟೊಮೆಟೊ ಹಣ್ಣಿನ ಸಿಪ್ಪೆ ಒಂದು ಇಲ್ದಿದ್ದಂಗೆ ಎಲ್ಲ ನೋಡ್ಕೊಳ್ಬೇಕು. ಆಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ನೀರೆಲ್ಲ ಏನು ಹಾಕೋದು ಬೇಡ, ಟೊಮೆಟೊನಲ್ಲ ನೀರಿನ ಅಂಶ ಇರುತ್ತೆ. ಈ ಥರ ಎಲ್ಲ ಕ್ಲೀನಾಗಿ ಇದನ್ನು ಸೇರಿಸ್ಕೊಳ್ಳೋಣ. ಈ ಥರ ಎಲ್ಲ ಸೇರಿಸಿದಂಥ ಈ ಮಿಶ್ರಣನ ನುಣ್ಣಗೆ ರುಬ್ಕೊಳ್ಬೇಕು. ಚೆನ್ನಾಗಿ ಈ ಥರ ಪೇಸ್ಟ್ ಆಗಬೇಕು, ಆ ಥರ ರುಬ್ಕೊಳ್ಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಈಗ ಒಂದು ಜರಡಿ ಸಹಾಯದಿಂದ ಒಂದು ಬಾಣಲೆ ಒಳಕ್ಕೆ ಶೋಧಿಸ್ಕೊಳ್ಳೋಣ. ಒಂದು ಸ್ವಲ್ಪ ಎಲ್ಲ ಒಂದು ಚಮಚ ತೊಗೊಂಡು ಇದು ಮಾಡಿದರೆ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಈ ಥರ ಎಲ್ಲ ಕ್ಲೀನಾಗಿ ಶೋಧಿಸ್ಕೊಂಡು ಈ ಚರಟ ಎಲ್ಲ ಪಕ್ಕಕ್ಕೆ ತೆಗೆದುಬಿಡೋಣ. ಈಗ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳೋಣ. 1/4 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ. ಅದರ ಜೊತೆಗೇ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸ್ಬಿಟ್ಟು ಇದನ್ನು ಸಣ್ಣೂರಿನಲ್ಲಿ ಕೈ ಆಡ್ಕೋತಾ ಬರಬೇಕು. ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಟೊಮೆಟೊ ಸಾಸು ಕೆಚಪ್ಪು ಅಂಗಡಿಯಿಂದ ತರೋ ಅಂಥದ್ದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಟ್ಕೊಳ್ಬೋದು. ಒಂದು 3-4 ವಾರ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಯಾವಾಗ ಬೇಕೋ ಆವಾಗ 1-2 ಚಮಚ ತೊಗೊಂಡು ಒಂದು ಸ್ವಲ್ಪ ನೀರು ಸೇರಿಸಿ ಬೆರೆಸ್ಕೊಳ್ಬೋದು. ಈಗ ಈ ಥರ ಹದ ಬಂದಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮತ್ತು ಕೈ ಆಡ್ತಾ ಬರೋಣ. ಅಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಆ ಥರ ಇದು ಗಂಟುಗಳಾಗೋ ಅಂಥ ಸಂಭವ ಇರುತ್ತೆ. ಚೆನ್ನಾಗಿ ಸಣ್ಣೂರಿನಲ್ಲಿ ಈ ಥರ ಕೈ ಆಡ್ಕೊಳ್ಬೇಕು. ನೋಡಿ, ಗಂಟಿರಬಾರ್ದು. ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಈ ಕಾರ್ನ್ ಫ್ಲೋರ್ ಹಾಕೋದ್ರಿಂದ, ಮತ್ತು ಗಟ್ಟಿ ಆಗುತ್ತೆ. ನೋಡಿ, ಹೀಗೆ ನೋಡಿ, ಈ ಥರ ಹದ ಬಂದಾಗ ಇದನ್ನು ಸ್ಟವ್ ಆಫ್ ಮಾಡಿ ಆರಕ್ಕೆ ತೆಗೆದಿಡಬೇಕು. ನಮ್ಗೆ ಯಾವಾಗ ಬೇಕೋ ಆವಾಗ 1 ಚಮಚ 2 ಚಮಚ ತೊಗೊಂಡು ಸ್ವಲ್ಪ ನೀರು ಹಾಕಿ ಬೆರೆಸ್ಕೊಂಡ್ರೆ ಈ ಚಟ್ನಿ ತಯಾರಾಗುತ್ತೆ. ನೋಡಿ, ಇವಾಗ ಆರಿದ ಮೇಲೆ ಇಷ್ಟು ಗಟ್ಟಿಯಾಗಿರುತ್ತೆ. ಇದನ್ನು ನಾವು ಒಂದು ಡಬ್ಬಿಗೆ ಹಾಕಿಬಿಟ್ಟು ತೆಗೆದಿಟ್ಕೊಳ್ಬೋದು. ಆಚೆ ಕಡೆ ಇಟ್ಕೊಂಡ್ರು 1-2 ವಾರ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಯಾವಾಗ ಬೇಕೋ ಆವಾಗ ಒಂದು ಸ್ವಲ್ಪ ನೀರು ಸೇರಿಸಿ ಬೆರೆಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಈಗ ಈ ಒಂದು ಗರಿ ಪಕೋಡ ಮಾಡೋವಂಥ ರೆಸಿಪಿನ ನೋಡೋಣ. ಇದನ್ನು ಮಾಡೋದಕ್ಕೆ 2 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ.
ಗಟ್ಟಿ ಅವಲಕ್ಕಿ ಇದು. ಇದನ್ನು ನೀರು ಹಾಕಿಬಿಟ್ಟು ಒಂದು 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನು. ನೋಡಿ ಈ ಥರ. ಅವಲಕ್ಕಿನಲ್ಲಿ ಒಂದು ಸ್ವಲ್ಪ ಈ ಥರ ಅಂಶ ಎಲ್ಲ ಇರುತ್ತೆ, ಧೂಳು. ಅದಕ್ಕೋಸ್ಕರ ಇದನ್ನು 3ರಿಂದ 4 ಸಲ ತೊಳೆದ್ಬಿಟ್ಟು, ಮತ್ತು ನೋಡಿ ಇಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಡಬೇಕು. ಹೀಗೇ ಬಿಟ್ಬಿಟ್ಟು ಕನಿಷ್ಠ ಪಕ್ಷ 1 ಗಂಟೆ ಕಾಲ ಇದನ್ನು ನೆನೆಯಕ್ಕೆ ಬಿಡಬೇಕು. ಚೆನ್ನಾಗಿ ಮೃದುವಾಗಿ ನೆನಿಬೇಕು ಇದು. 1 ಗಂಟೆ ಕಾಲ ಆದಮೇಲೆ ನೋಡಿ ಮೃದುವಾಗಿ ನೆನಿಬೇಕು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಚುಮುಕಿಸಿ ನೆನೆಸ್ಕೊಳ್ಬೇಕು. ಇದು ಕರೆಕ್ಟಾಗಿದೆ. ಇವಾಗ ಇದನ್ನು ಒಂದು ದೊಡ್ಡದಾಗಿರೋವಂಥ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ನೆಂದಿರೋ ಅವಲಕ್ಕಿನ ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಕೈಯಿಂದ ಒಂದು ಸ್ವಲ್ಪ ಕಿವುಚ್ಕೊಳ್ಬೇಕು ಚೆನ್ನಾಗಿ. ಮಿಕ್ಸಿಗೆಲ್ಲ ಏನು ಹಾಕೋದು ಬೇಡ, ಕೈಯಲ್ಲೇ ಕಿವುಚ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಆಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಇರೋ ಅಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರಿದ್ಬಿಟ್ಟು ಒಂದು 2-3 ಸಲ ನೀರಲ್ಲಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಆಲೂಗಡ್ಡೆ, ಬೇಯಿಸಿರೋದಲ್ಲ, ಹಸಿ ಆಲೂಗಡ್ಡೆನೇ ಸಿಪ್ಪೆ ತೆಗೆದು ತುರಿದ್ಬಿಟ್ಟು ತೊಳೆದು ಸೇರಿಸಿರೋ ಅಂಥದ್ದು. ಇದೂ ಅಷ್ಟೇ. ಅದ್ರ ಜೊತೆಗೆ ಅವಲಕ್ಕಿ ಜೊತೆಯಲ್ಲಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಕಿವುಚಿ ಬೆರೆಸ್ಬೇಕು. ಅದೆಲ್ಲ ಅದರೊಳಗಡೆ ಚೆನ್ನಾಗಿ ಸೇರಿಕೊಳ್ಬೇಕು. ಆ ಥರ ಬೆರೆಸ್ಕೊಳ್ಬೇಕು. ಈಗ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಒಂದು 4 ಹಸಿಮೆಣಸಿನ್ಕಾಯಿ, ಅದು ಅಷ್ಟೇ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸಹ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. 1 ಇಂಚಿನಷ್ಟು ಹಸಿ ಶುಂಠಿ, ಅದನ್ನು ಸಣ್ಣದಾಗಿ ತುರಿದ್ಬಿಟ್ಟು ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ್ದಾದಮೇಲೆ ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಬೇಕು. 1/4 ಟೀ ಸ್ಪೂನ್ ಇಂಗು ಮತ್ತು 1/4 ಟೀ ಸ್ಪೂನ್ ಅರಿಶಿಣ ಪುಡಿಯನ್ನು ಸಹ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ರೆಡಿ ಮಸಾಲೆಗಳು ಸೇರಿಸ್ಕೊಳ್ಳೋಣ. ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ. ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ. ಮತ್ತು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ಳೋಣ. ಇದು ಆಪ್ಷನಲ್ಲು, ಬೇಡ ಅಂದರೆ ಬಿಟ್ಬಿಡ್ಬೋದು ಇದನ್ನು. ಮತ್ತು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಸೇರಿಸ್ಬಿಟ್ಟು ಈ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಒಂದರಲ್ಲೊಂದು ಸೇರ್ಕೊಳ್ಳೋ ಥರ ಬೆರೆಸ್ಕೊಳ್ಬೇಕು. ಎಲ್ಲ ಒಳ್ಳೆ ಹಿಟ್ಟಾಗಬೇಕು. ಚಪಾತಿ ಹಿಟ್ಟಾಗುತ್ತಲ್ಲ ಆ ಥರ. ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಆವಾಗಲೇ ಗರಿಗರಿಯಾಗಿ ಬರೋದು. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿಕೊಂಡು ಸೇರಿಸ್ಕೊಳ್ಬೇಕು, ಎಷ್ಟು ಹಿಡಿಸುತ್ತೆ ಅಷ್ಟು. ಆಮೇಲೆ ಒಂದು ಸ್ವಲ್ಪ ನೀರು ಅವಶ್ಯಕತೆ ಇದ್ದರೆ ಚುಮ್ಕಿಸ್ಬಿಟ್ಟು ಕಲಿಸ್ಕೊಳ್ಬೇಕು. ನಾರ್ಮಲಾಗಿ ಏನಾಗುತ್ತೆ, ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದು ಹೋಗಲಿ ಮತ್ತು ಗರಿಗರಿ ಆಗಲಿ ಅಂತಲೇ ಅಕ್ಕಿ ಹಿಟ್ಟನ್ನು ಸೇರಿಸೋದು ನಾವು. ಅಕಸ್ಮಾತಾಗಿ ಏನಾದರೂ ಸ್ವಲ್ಪ ಒಣ ಆದರೆ ಸ್ವಲ್ಪ ನೀರು ಚುಮ್ಕಿಸಿ ಈ ಥರ ಮೃದುವಾಗಿ ಕಲಿಸ್ಕೊಳ್ಳಿ. ಈ ಥರ ಹದ ಇರಬೇಕು, ಉಂಡೆ ಮಾಡ್ಕೊಳ್ಳೋ ಥರ. ಈಗ ಕೈ ಒಂದು ಸ್ವಲ್ಪ ಎಣ್ಣೆ ಮಾಡಿಕೊಂಡು ಇದನ್ನೆಲ್ಲ ಸಣ್ಣ ಸಣ್ಣ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಳ್ಬೇಕು. ಎಲ್ಲದನ್ನು ಈ ಥರ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡೋಣ. ತುಂಬಾ ಗರಿಗರಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಈಗ ಇದನ್ನು ಕಾದಿರೋ ಅಂಥ ಎಣ್ಣೆಯಲ್ಲಿ ಕರಿಯೋಣ. ಇದಕ್ಕೆ ಅವಲಕ್ಕಿ ಪಕೋಡ ಅಂತ ಟೈಟಲ್ ಕೊಡೋಣ ಅಂತಿದ್ದೀನಿ. ತುಂಬಾ ರುಚಿಯಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾವೀಗಾಗಲೇ ಅವಲಕ್ಕಿ ಮತ್ತು ರವೆಯಿಂದ ಮಾಡೋವಂತಹ ಸಂಜೆ ತಿಂಡಿ ರೆಸಿಪಿಗಳನ್ನೆಲ್ಲ ತುಂಬ ಮಾಡಿದ್ದೀವಿ. ಪ್ಲೇ ಲಿಸ್ಟಲ್ಲಿರುತ್ತೆ, ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಬೋದು ನೀವು. ಸ್ನ್ಯಾಕ್ಸ್ ಅಂತ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಇದೆ, ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ತಕ್ಷಣ ಅಂದರೆ ತಕ್ಷಣ ಇದಕ್ಕೆ ಜಾಲರ ಹಾಕಬಾರ್ದು. ಯಾಕೆಂದರೆ ಇದು ಸ್ವಲ್ಪ ಭಾರ ಇರೋದ್ರಿಂದ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಬಿಡಿಸ್ಕೊಳ್ಬೇಕು ಈ ಥರ. ಮೊದಲನೇ ಸಲ ಹಾಕಿದಾಗ, 2ನೇ ಸಲಕ್ಕೆಲ್ಲ ಏನು ಆ ಥರ ಅವಶ್ಯಕತೆ ಇಲ್ಲ. ಆಮೇಲೆ ಇದನ್ನು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಧ್ಯಮ ಊರಿನಲ್ಲಿ. ಕಲರು ಚೇಂಜ್ ಆಗಬೇಕು ಮತ್ತು ಗರಿಗರಿ ಆಗಬೇಕು. ಒಂದು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು, ಯಾಕೆಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು. ಸಾಧಾರಣ 8ರಿಂದ 10 ನಿಮಿಷ ತೊಗೊಳುತ್ತೆ ಒಂದೊಂದು ಬ್ಯಾಚ್ ಆಗೋದಕ್ಕೆ. ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಒಳಗಡೆ ಬೇಯಲ್ಲ, ಗರಿಗರಿ ಆಗಲ್ಲ. ಯಾಕಂದರೆ ಹಿಟ್ಟು ಗಟ್ಟಿ ಮಾಡಿರ್ತೀವಲ್ಲ ನಾವು, ಗರಿಗರಿ ಆಗಲಿ ಅಂತ, ಅದಕ್ಕೋಸ್ಕರ ಒಳಗಡೆ ಬೇಯಲ್ಲ. ಹಗುರಕ್ಕೆ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ತೆಕ್ಕೊಳ್ಬೇಕು. ಎಲ್ಲದನ್ನು ಸಹ ಈ ಥರ ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ಗರಿಗರಿಯಾಗಿರುವಂತಹ ಅವಲಕ್ಕಿ ಪಕೋಡ ಮತ್ತು ಅದರ ಜೊತೆಗೆ ಈ ಒಂದು ಟೊಮೆಟೊಯಿಂದ ಮಾಡಿರೋವಂತಹ ಟೊಮೆಟೊ ಸಾಸ್ ಥರ ಚಟ್ನಿ, ಸಿಹಿ ಖಾರವಾಗಿರೋ ಚಟ್ನಿ ತಯಾರಾಗುತ್ತೆ. ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.